ಲೋಕಸಭಾ ಚುನಾವಣೆಗೆ ಈಗಾಗಲೇ ಕಾಂಗ್ರೆಸ್ ಮೊದಲ ಪಟ್ಟಿಯನ್ನ ರಿಲೀಸ್ ಮಾಡಿತ್ತು. ಇವತ್ತು 21 ಅಭ್ಯರ್ಥಿಗಳ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಭೆ ಕೂಡ ನಡೆಯಬೇಕಾಗಿತ್ತು. ಆದರೆ ಇವತ್ತು ಅಭ್ಯರ್ಥಿಗಳ ಆಯ್ಕೆ ಆಗೋದಿಲ್ಲ ಅಂತ ಹೇಳಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಟ್ಟಿಯನ್ನ ಕೇಂದ್ರ ಸಮಿತಿ ಪರಿಶೀಲನೆಯನ್ನ ಕೂಡ ನಡೆಸಲಿದೆ. ನಂತರ ಕೇಂದ್ರ ಸಮಿತಿ ಪಟ್ಟಿ ಫೈನಲ್ ಮಾಡಬೇಕಾಗಿದೆ. ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಅಭ್ಯರ್ಥಿಗಳ ಆಯ್ಕೆ ಕುರಿತು ಇನ್ನೂ ಕೂಡ ಚರ್ಚೆಯಾಗ್ತಾ ಇದೆ. ಇಂದು ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಆಗೋದು ಡೌಟ್ ಅಂತ ಹೇಳಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬೆಂಗಳೂರಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನೂ ಕೂಡ 21 ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆ ಬ್ಯಾಲೆನ್ಸ್ ಇತ್ತು, ಆದರೆ ಆಗೋ ಡೌಟ್ ಅಂತ ಹೇಳ್ತಾ ಇದ್ದಾರೆ. ಇವತ್ತು 21 ಕಾನ್ಸ್ಟಿಟ್ಯೂನ್ಸಿಗೆ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮಗೆ ಸಮಯನೂ ಇಲ್ವಲ್ಲ, ಬೇಗ ಬೇಗ ಕ್ಲಿಯರ್ ಆಗಬೇಕು. ಆದಷ್ಟು ಬೇಗ ಕ್ಯಾಂಡಿಡೇಟ್ಸ್ಗಳನ್ನ ಕ್ಲಿಯರ್ ಮಾಡಿ ಫೀಲ್ಡಿಗೆ ಕಳಿಸಿದ್ರೆ ಒಳ್ಳೆಯದಾಗುತ್ತೆ. ಅಂದರೆ ಇವತ್ತೇ ಘೋಷಣೆ ಆಗೋದು ಇಲ್ಲ, ಇವತ್ತಾಗೋದು ಡೌಟ್. ಯಾಕೆಂದರೆ ಇಲ್ಲಿಂದ ಆದಮೇಲೆ ಅವರು ಸೆಂಟ್ರಲ್ ಎಲೆಕ್ಷನ್ ಕಮಿಟಿಗೆ ತೊಗೊಂಡೋಗ್ಬೇಕು, ಅಥವಾ ಅವರೇನಾದರೂ ಕ್ಲಿಯರೆನ್ಸ್ ಕೊಟ್ಟು ಇಲ್ಲೇ ಓವರ್ ದಿ ಫೋನ್ ಏನಾದರೂ ಮಾತಾಡಿ ಆ ಥರ ಏನಾರು ಟೆಕ್ನಾಲಜಿ ಯೂಸ್ ಮಾಡಿ ಏನಾದರೂ ಕ್ಲಿಯರೆನ್ಸ್ ತಗೊಂಡ್ರೆ ಆಗ್ಬೋದು. ಬಟ್ ನಾರ್ಮಲಿ ಅದು ಸ್ಕ್ರೀನಿಂಗ್ ಕಮಿಟಿ ಆದಮೇಲೆ CECಗೆ ಹೋಗುತ್ತೆ. ಇವತ್ತು 21 ಕಾನ್ಸ್ಟಿಟ್ಯೂನ್ಸಿಗೆ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಮಗೆ ಸಮಯನೂ ಇಲ್ವಲ್ಲ, ಬೇಗ ಬೇಗ ಕ್ಲಿಯರ್ ಆಗಬೇಕು. ಆದಷ್ಟು ಬೇಗ ಕ್ಯಾಂಡಿಡೇಟ್ಸ್ಗಳನ್ನ ಕ್ಲಿಯರ್ ಮಾಡಿ ಫೀಲ್ಡಿಗೆ ಕಳಿಸಿದ್ರೆ ಒಳ್ಳೆಯದಾಗುತ್ತೆ. ಅಂದರೆ ಇವತ್ತೇ ಘೋಷಣೆ ಆಗೋದು ಇಲ್ಲ.